ಆತ್ಮೀಯ ಸರ್ವಕುಲ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಈ ದಿನ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಕುರಿತು ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ತೀನಿ, ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಊಟದ ಸಮಯ ಆಗಿದೆ, ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಈಗಾಗಲೇ ಮಾಲಿನಿ ಮೇಡಮ್ ಅವರು ಎಲ್ಲ ವಿಚಾರಗಳನ್ನು ಮಾತನಾಡ್ಬಿಟ್ಟಿದ್ದಾರೆ. ನಿಮಗೂ ಒಂದು ತುಂಬ ಐ ಓಪನಿಂಗ್ ಥಾಟ್ ಪ್ರೊಸೆಸಿಂಗ್ ಇನ್ಫಾರ್ಮೇಷನನ್ನು ಇವತ್ತು ಅವರು ಕೊಟ್ಟಿರೋಂಥದ್ದು. ಬರೀ ನಿಮ್ಗಳಿಗೆ ಎಲ್ಲ ನಾವಿಲ್ಲಿ ಕೂತಿರೋದ್ರೂ ಇವತ್ತು ತುಂಬ ಇನ್ಫಾರ್ಮೇಟಿವ್ ಸೆಷನ್ ಆಗಿತ್ತು. ಆದ್ದರಿಂದ ನಾನು ಅವರೆಲ್ಲ ವಿಚಾರಗಳನ್ನು ಹೇಳಿರೋದ್ರಿಂದ ನಾನು ಹೆಚ್ಚೇನು ಮಾತನಾಡೋಕ್ಕೆ ಹೋಗೋದಿಲ್ಲ. ವೇದಿಕೆ ಮೇಲೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯರಾಗಿರುವಂಥ ಕಳೆದ ಕೇಶವಮೂರ್ತಿ ಸಾಹೇಬರಿದ್ದಾರೆ. ಹಾಗೆ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ರಂಗಸ್ವಾಮಿ ಅವರಿದ್ದಾರೆ. ಹಾಗೆ ನಮ್ಮ PU ಬೋರ್ಡ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂಥ ನಾಗಮ್ಮನವರು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ. ಪ್ರಾಂಶುಪಾಲರಾದಂಥ ಚಂದ್ರಶೇಖರ್ ಅವರು, CDC ಕಮಿಟಿಯ ಉಪಾಧ್ಯಕ್ಷರಾಗಿರುವಂಥ ಕುರಟಿ ಮಹೇಶ್ ಅವರು, ಹಾಗೆ ಮುಖ್ಯ ಭಾಷಣಕಾರರಾಗಿ ತಮ್ಮನ್ನೆಲ್ಲ ಉದ್ದೇಶಿಸಿ ತುಂಬ ಅದ್ಭುತವಾಗಿ ಮಾತನಾಡಿದಂಥ ಮಾಲಿನಿ ಮೇಡಮ್ ಅವರು, ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಬಸವೇಗೌಡರು, ನಮ್ಮ ಬ್ಲಾಕ್ನ ಅಧ್ಯಕ್ಷರು ಮಾಜಿ ಪುರಸಭಾ ಅಧ್ಯಕ್ಷರಾಗಿರುವಂಥ CM ಶಂಕರ್ ಅವರು, ಹಾಗೆ ನಮ್ಮ ನಗರಸಭಾ ಕೌನ್ಸಿಲರ್ಗಳಾಗಿರುವಂಥ ಸಿದ್ದಿಕ್ರವರು, ಗಾಯತ್ರಿ ಮೇಡಮ್ ಅವರು, ಮಹೇಶ್ ಅವರು, ಗಂಗಾಧರ್ ಅವರು, ಹಾಗೆ ಅಂದರೆ ಮಾದೇವರವರು, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಚಂದನ್ಗೌರು, ಸೌಭಾಗ್ಯ ಮೇಡಮ್ ಅವರು, ಶ್ರೀರಾಜ್ ಅವರು, ವಿಜಯ್ ಅವರು, ಮಹೇಶ್ ಅವರು, ಆದರ್ಶ್ ಅವರು, AW ಶಿವಕುಮಾರ್ ಅವರು, ಗೋವಿಂದರಾಜರವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಇರೋಂಥದ್ದು. ಇವತ್ತಿನ ದಿವಸ ಎರಡು ವಿಚಾರದ ಬಗ್ಗೆ ನಾವೆಲ್ಲರೂ ಕೂಡ ಈ ಸಭೆಯನ್ನು ಸೇರೋಣ. ಒಂದು, ತಮ್ಮ PU ಕಾಲೇಜ್ಗೆ ಸುಮಾರು 1,20,00,000 ವೆಚ್ಚದ ಒಂದು ಕಟ್ಟಡ ಕಾಮಗಾರಿಯನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವು ಸೇರಿದ್ದು. ಈಗಾಗಲೇ ಅದು ಉದ್ಘಾಟನೆ ಆಗಿದೆ. ಅಲ್ಲಿ ಸುಮಾರು 4 ಕೊಠಡಿಗಳು, ಅದರಲ್ಲಿ 2 ಕೊಠಡಿಗಳು ಮತ್ತು ಒಂದು ಲ್ಯಾಬ್ ರೂಮನ್ನು ಕೂಡ ಮಾಡಿರೋಂಥದ್ದು, ಸ್ಮಾರ್ಟ್ ಕ್ಲಾಸನ್ನು ಬಳಸ್ಕೊಳ್ಳಿಕ್ಕೆ ಮಾಡಿರೋಂಥದ್ದು. ಅದರಿಂದ ಅದು ಇವತ್ತು ಉದ್ಘಾಟನೆ ಆಗಿದೆ. ತಾವೆಲ್ಲರೂ ಕೂಡ ಅದನ್ನು ಸದುಪಯೋಗ ಪಡ್ಕೊಬೋದು ಅನ್ನೋದನ್ನು ವೇದಿಕೆ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ PU ಕಾಲೇಜಿನ ಸಾಂಸ್ಕೃತಿಕ, ಕ್ರೀಡಾ ಮತ್ತು NSS ಚಟುವಟಿಕೆಗಳ ಏನು ಪ್ರಾರಂಭೋತ್ಸವವನ್ನು ಇವತ್ತು ಇಲ್ಲಿ ಉದ್ಘಾಟನಾ ಸಮಾರಂಭದ ಮೂಲಕ ನಾವೆಲ್ಲರೂ ಸೇರಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಎರಡು ವಿಚಾರಕ್ಕೆ ನಾವು ಇವತ್ತು ಸೇರಿರುವಂಥದ್ದು. ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬಂದಿದೆ. ಆದರೆ ತಾವೆಲ್ಲರೂ ಕೂಡ ಈಗ ಸಾಕಷ್ಟು ಸಮಯ ಆಗಿರೋದ್ರಿಂದ ನಾನೇನು ಹೆಚ್ಚೇನು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಆದರೆ ಇವತ್ತು ತಾವೆಲ್ಲರೂ ಕೂಡ PUC ವ್ಯಾಸಂಗವನ್ನು ಮಾಡ್ತಿರೋಂಥದ್ದು. ನಾವು ಕೂಡ ಈ ಒಂದು ಘಟ್ಟವನ್ನು 2011, 12, 13ರಲ್ಲಿ ನಾವು PUCಯನ್ನು ಕಂಪ್ಲೀಟ್ ಮಾಡಿರೋದು. ಅದರಿಂದ ಹೆಚ್ಚೇನು ಸಮಯ ಆಗಿಲ್ಲ. ಹಂಗೆ ನಿಮಗೂ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ತುಂಬ ಡಿಫ್ರೆನ್ಸ್ ಇಲ್ಲ. ಅದನ್ನು ಕನೆಕ್ಟ್ ಮಾಡ್ಕೊತೀವಿ. ಯಾವ ರೀತಿ ನಿಮ್ಮ ಮನಸ್ಥಿತಿ ಇರ್ತದೆ, ಯಾವ ರೀತಿಯಾದಂಥ ವಾತಾವರಣ ನಿಮ್ಮಲ್ಲಿ ಇರ್ತದೆ ಅನ್ನೋದು ಕನೆಕ್ಟ್ ಮಾಡ್ತೀವಿ. ನಾನು ಅವಾಗಿನೂ ನೋಡ್ತಾ ಇದ್ದೆ, ಮೇಡಮ್ ಅವರು ಸಾಕಷ್ಟು ಇನ್ಫಾರ್ಮೇಷನನ್ನು ನಿಮಗೆ ಕೊಟ್ಟರು. ಸೈಂಟಿಫಿಕಲಿ ಬ್ಯಾಕ್ಡ್, ಎವಿಡೆನ್ಸ್ ಬೇಸ್ಡ್ ಇನ್ಫಾರ್ಮೇಷನನ್ನು ಅವ್ರು ಕೊಟ್ಟಂಥದ್ದು. ಅದನ್ನು ಒಂದು 60% ತಾವೆಲ್ಲೂ ಕೂಡ ಗ್ರಾಸ್ಪ್ ಮಾಡ್ತಾ ಇದ್ದೀವಿ, ನಾನು ನೋಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು 40% ಏನೋ ಹೇಳ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟು ಇತ್ತು. ನಾನು ನೋಡಿದೆ, ಅದಿರ್ತದೆ ಈ ಏಜ್ನಲ್ಲಿ ಸಹಜ. ನಮಗೂ ಕೂಡ ಹಂಗೆ ಅನ್ನಿಸ್ತಾ ಇತ್ತು. ನಾನು 60% ಇರಲಿಲ್ಲ, ನಾನು 40%ಅಲ್ಲೇ ಇದ್ದಿದ್ದು. ಅದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ಇವತ್ತು ತಾವೆಲ್ಲರೂ ಕೂಡ
ಈ ಒಂದು ಏಜ್ ಆ ರೀತಿ ಇರ್ತದೆ, 2 ವರ್ಷ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆ ರೀತಿ ಇರ್ತದೆ. ನಂತರ ಡಿಗ್ರಿಗೆ ಹೋದ್ಮೇಲೆ ನಿಮಗೆ ಆಟೋಮ್ಯಾಟಿಕಲಿ ಸೀರಿಯಸ್ನೆಸ್ ಬಂದ್ಬಿಡುತ್ತೆ. ನಿಮ್ಗೆ ಯಾರೂ ಹೇಳ್ಬೇಕಾಗಿಲ್ಲ. ಈ ಘಟ್ಟವನ್ನು ನೀವು ಪಾರಾಗಿದ ಮೇಲೆ ಡಿಗ್ರಿನಲ್ಲಿ ನಿಮ್ಗೆ ಆಟೋಮ್ಯಾಟಿಕ್ಲಿ ಆ ಸೀರಿಯಸ್ನೆಸ್ ಬಂದ್ಬಿಡ್ತದೆ. ಈ ಏಜ್ ರೀತಿ ನಮಗೆ ಅದನ್ನು ಪರ್ಮನೆಂಟ್ ಆಗಿ ಹಾಳು ಮಾಡ್ಬಿಟ್ಟಿದೆ. ನಿಮಗೂ ಕೂಡ ಹೇಳ್ತಾರೆ, ನಾನು ಭಾವಿಸಿದ್ದೀನಿ. ಪಿ ಯು ಸಿ ಒಂದು ಟರ್ನಿಂಗ್ ಪಾಯಿಂಟ್. ಮುಂಚೆ ಹೇಳೋದು ನನ್ನ ಬಗ್ಗೆ ಅವ್ರು ಹೇಳೋದು ಅದು ಸತ್ಯವಾದಂಥ ಮಾತು. ಪಿ ಯು ಸಿನೇ ನನಗೆ ಪ್ರಮುಖವಾದಂಥ ಘಟ್ಟ. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಈ ಏಜ್ನಲ್ಲಿ ಮೇಡಮ್ ಅವರು ಯಾವ ರೀತಿ ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾದಂಥ ವಿದ್ಯಾಭ್ಯಾಸಕ್ಕೆ ಪೂರಕವಾದಂಥ ವಾತಾವರಣವನ್ನು ನಾವು ನಿರ್ಮಾಣವನ್ನು ಮಾಡ್ಕೊಬೇಕು. ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ನಾವು ಯಾವ ರೀತಿಯಾದಂಥ ಪರಿಸ್ಥಿತಿಗಳನ್ನ ರೂಢಿಸ್ಕೊಂಡು ನಾವು ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ತುಂಬ ವಿಸ್ತಾರವಾಗಿ ಇವತ್ತು ಝೂ ಪ್ರಾಧಿಕಾರದ ಅಧ್ಯಕ್ಷ ಇರೋದ್ರಿಂದ ನಮ್ಮ ಮೈಸೂರು ಝೂ ತುಂಬ ಪ್ರಸಿದ್ಧವಾದಂಥದ್ದು. ಅದರಿಂದ ಅಲ್ಲಿಗೆ ಒಂದು ದಿನ ನಾವೆಲ್ಲರೂ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಝೂ ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ, ಈ ಹಿಂದೆ ಯಾವ ರೀತಿ ಇತ್ತು ಝೂ, ಈಗ ಯಾವ ರೀತಿ ಇದೆ ಅನ್ನೋದು ವೀಕ್ಷಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ನಮಗೆ ತಿಳಿಸಿದಾಗ ನಾನು ಕೂಡ ಅವ್ರಿಗೆ ಹೇಳಿದೆ, ದಯಮಾಡಿ ಒಂದು ಅವಕಾಶ ನಮ್ಮ ಮಕ್ಕಳು ಕೂಡ ಮಾಡಿಕೊಡಿ ಅಂತ ಅವ್ರಿಗೆ ಕೇಳಿಕೊಂಡೆ. ಸಕಾರಾತ್ಮಕವಾಗಿ ಅವರು ಕೂಡ ಸ್ಪಂದಿಸಿ ಇವತ್ತು ನಿಮಗೆ ಒಂದು ದಿನ ಯಾವತ್ತು ನಿಮ್ಮ ಪ್ರಾಂಶುಪಾಲರು ನಿಗದಿತ ಮಾಡ್ತಾರೆ ಅವತ್ತಿನ ದಿವಸ ನಿಮಗೆ ಮೃಗಾಲಯದ ವೀಕ್ಷಣೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಅಧ್ಯಕ್ಷರು ಮಾಡಿಕೊಡ್ಲಿಕ್ಕೆ ಅವರು ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ತಮ್ಮೆಲ್ಲರ ಪರವಾಗಿ ನಮ್ಮ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಿಗೆ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ತಮ್ಮ PU ಕಾಲೇಜ್ಗೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗಿದೆ, ಮತ್ತಷ್ಟು ಆಗಬೇಕಾಗಿದೆ ಅನ್ನೋದ್ರ ಮಾತನಾಡಿದ್ದೇನೆ. ಯಾವ ರೀತಿಯಾದಂಥ ಇಂಟ್ರೆಸ್ಟ್ ತಾವೆಲ್ಲರೂ ಕೂಡ ತೋರಿಸಿದ್ರೆ ಅದರಂತೆ ಈ ಒಂದು ವ್ಯವಸ್ಥೆಯನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲೂ ಸರಿ ಇಚ್ಛೆಯನ್ನು ನಾವು ಪಟ್ಟಿದ್ದೇವೆ. ಇನ್ನು ಉಳಿದಂತೆ ಅನೇಕ ವಿಚಾರಗಳಿತ್ತು, ಆದರೆ ಟೈಮ್ ಆಗಿರೋದ್ರಿಂದ ಏನು ಮಾತನಾಡೋಕೆ ಹೋಗೋದಿಲ್ಲ ನಾನು. ಇವತ್ತು ನಮ್ಮ PUC ಕಾಲೇಜ್ನಲ್ಲಿ ಒಂದು ಒಳ್ಳೆಯ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ನಿಮಗೆ ಬೇಕಾದಂಥ ಅಗತ್ಯವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ನಿಮಗೆ ಬೇಕಾಗಿರುವಂಥ ವಾತಾವರಣ ಆಗಿರ್ಬೋದು ಪೂರಕವಾಗಿ ಇವತ್ತು ನಮಗೆ ಈ ಸೌಲಭ್ಯಗಳೆಲ್ಲ ದೊರಕ್ತಾ ಇದೆ. ಅದರಿಂದ ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಸನ್ಮಾನವನ್ನು ಮಾಡ್ತಿದ್ದೇವೆ. ಸೆಕೆಂಡ್ PUC ಪಾಸ್ ಔಟ್ಸು ಉತ್ತಮವಾಗಿ ಅಂಕಿಅಂಶಗಳನ್ನ ಪಡ್ಕೊಂಡವರಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚು ವಿದ್ಯಾರ್ಥಿನಿಯರು ಅವರು ಕೂಡ ಒಳ್ಳೆ ಅಂಕಿಅಂಶಗಳನ್ನ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರ್ಯಾಂಕನ್ನು ಪಡಿಬೇಕು ಅಂತ ತಮ್ಮಲ್ಲಿ ಇವತ್ತು ಗೌರವಪೂರ್ವಕವಾಗಿ ನನ್ನ ವಿನಂತಿಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಇದೇ 31ನೇ ತಾರೀಕು ಪ್ರತಿ ವರ್ಷ ಕೂಡ ನಮ್ಮ ತಂದೆಯವರು ಶ್ರೀ ಅಜ್ವಾನ್ರವರು ಅವರು ಕೂಡ ಈ ಭಾಗದಲ್ಲಿ 2 ಬಾರಿ ಸಂಸದರಾಗಿ ಅವರು ಕೆಲಸವನ್ನು ಮಾಡಿದಂಥದ್ದು. ಅವರ ನೆನಪಿನಾರ್ಥವಾಗಿ ಅವರ ಜನ್ಮದಿನಾಚರಣೆ ಅಂಗವಾಗಿ ಇದೇ 31ನೇ ತಾರೀಕು ನಮ್ಮ ಉಳ್ಳಳ್ಳಿಯಲ್ಲಿರುವಂಥ ಡಿಗ್ರಿ ಕಾಲೇಜಲ್ಲಿ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ನಲ್ಲಿ ಅಲ್ಲಿ ಉದ್ಯೋಗ ಮೇಳವನ್ನು ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ನಾವು ಅಂದ್ಕೊಳ್ತಾ ಇದ್ದೇವೆ. ತಾವು ಕೂಡ ಬರ್ಬೋದು. ಸೆಕೆಂಡ್ PUC ಮಕ್ಕಳಾಗಿರೋದ್ರಿಂದ ಕೂಡ ಫಸ್ಟ್ PUC ಸೆಕೆಂಡ್ PUC ಇವರು ಕೂಡ ಬರ್ಬೋದು. ನಿಮಗೆ ಒಂದು ಎಕ್ಸ್ಪೋಜರ್ ಇವಾಗ ವಾಲಂಟಿಯರ್ ಬರ್ತೀರಾ ಪ್ರಿನ್ಸಿಪಲ್ಗೆ ತಿಳಿಸಿ ತಾವು ಬಂದರೆ ಒಂದು ಎಕ್ಸ್ಪೋಜರ್ ಮುಂದಿನ ದಿನಗಳಲ್ಲಿ ನಾವು ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಂಡು ಬಂದರೆ ಯಾವ ಉದ್ಯೋಗವನ್ನು ನಾವು ಪಡಿಬೋದು ಅನ್ನೋದು ಒಂದು ಉತ್ತಮವಾದಂಥ ವೇದಿಕೆ ನಾವು ಸಜ್ಜು ಮಾಡಿದ್ದೀವಿ. ನಿಮಗೆ ಅಷ್ಟು ಎಕ್ಸ್ಪೋಜರ್ ಸಿಗ್ತದೆ. ಅದರಿಂದ ದಯಮಾಡಿ ನೀವು ಆ ಕಾರ್ಯಕ್ರಮಕ್ಕೆ ಕೂಡ ಬಂದರೆ ನಿಮಗೆ ಅದರಿಂದ ಅನುಕೂಲ ಆಗ್ತದೆ ಅನ್ನೋದನ್ನು ನಾನು ಈಗಾಗಲೇ ಪ್ರಾಂಶುಪಾಲರ ಹತ್ರ ಮಾತನಾಡಿದ್ದೀನಿ. ಏಕೆಂತಂದರೆ ಪ್ರಸ್ತುತ ಜಗತ್ತಿನಲ್ಲಿ ಈ ವಾತಾವರಣದಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ. ಟೆಕ್ನಿಕಲ್ ಕೋರ್ಸಸ್ ಆಗಿರ್ಬೋದು, ಬೇರೆ ಕೋರ್ಸ್ ಸಾಕಷ್ಟು ಕಾಂಪಿಟೇಷನ್ ಇವತ್ತು ಇರೋವಂಥದ್ದು. ದಿನನಿತ್ಯ ನಮ್ಮಲ್ಲಿ ಸಾಕಷ್ಟು ಜನ ಯುವಕರು ಬರ್ತಾರೆ. ನಿರುದ್ಯೋಗದ ಸಮಸ್ಯೆ ಸಾಕಷ್ಟು ನಮ್ಮಲ್ಲಿ ಇದೆ. ಅದರಿಂದ ನಾವು ನಮ್ಮ BE ಅವರು ಮತ್ತು ನಮ್ಮ PU ಬೋರ್ಡ್ ಅವರು ಎಲ್ಲರೂ ಕೂಡ ಕೂತಿ ಚರ್ಚೆಯನ್ನು ಮಾಡಿದ್ದೀವಿ. ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ, ಹೈಸ್ಕೂಲ್ನಲ್ಲಿ ಮತ್ತು PU ಕಾಲೇಜ್ಗಳಲ್ಲಿ ನಾವು ಕಡ್ಡಾಯವಾಗಿ ಅವರಿಗೆ ಕರಿಯರ್ ಕೌನ್ಸಿಲಿಂಗನ್ನು, ಕರಿಯರ್ ಗೈಡೆನ್ಸನ್ನು ಮಾಡಿದ್ದೆ ಅದರಲ್ಲಿ ಅವರು ಏನು ವಿದ್ಯಾಭ್ಯಾಸವನ್ನು ಓದಿದ್ರೆ, ಯಾವ ಕೋರ್ಸನ್ನು ಮಾಡಿದರೆ ಯಾವ ಕೆಲಸಗಳು ಅವರಿಗೆ ಮುಂದಿನ ದಿನಗಳಲ್ಲಿ ಲಭ್ಯ ಆಗ್ತದೆ, ಉದ್ಯೋಗಾವಕಾಶ ಯಾವ ರೀತಿಯಾದಂಥ ಒಂದು ವಾತಾವರಣವನ್ನು ಅವರೇ ನಿರ್ಮಿಸ್ಕೊಬೋದು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಈಗ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಆ ಒಂದು ಕಾರ್ಯಕ್ರಮ ಕೂಡ ರೂಪಿಸಿ ತಮ್ಮ ಮುಂದೆ ನಾವು ತರ್ತೇವೆ. ಅದರಿಂದ ಇವತ್ತಿನ ದಿವಸ ಇದೇ 30ನೇ ತಾರೀಕು ಉದ್ಯೋಗ ಮೇಳ ಇರೋಂಥದ್ದು. ದಯಮಾಡಿ ತಾವು ಕೂಡ ಇಂಟ್ರೆಸ್ಟ್ ಇರೋರು ಬಂದು
ಅದರಲ್ಲಿ ಭಾಗವಹಿಸಿದ್ರೆ ನಿಮ್ಗೆ ಕೂಡ ಅನುಕೂಲ ಆಗ್ತಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಜೊತೆಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಅವತ್ತು ಹಮ್ಮಿಕೊಳ್ತಾ ಇದ್ದೇವೆ. ದಯಮಾಡಿ ತಮ್ಮಲ್ಲಿ ತಮ್ಮ ಮನೆಯಲ್ಲಿರುವಂಥ ಹಿರಿಯರು, ನಮ್ಮ ಎಲ್ಲ ತಾಯಿಯರು ಎಲ್ಲರೂ ಕೂಡ ತಾವು ತಿಳಿಸಿದಾದಲ್ಲಿ ಅವರು ಕೂಡ ಬಂದು ಆ ಒಂದು ಸವಲತ್ತನ್ನು ಉಪಯೋಗಿಸ್ಕೊಬೋದು ಅನ್ನೋದನ್ನ ತಮ್ಮಲ್ಲಿ ಇವತ್ತು ಗೌರವಯುತವಾಗಿ ನಾನು ವಿನಂತಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಇಷ್ಟನ್ನ ಹೇಳಿ ಇವತ್ತಿನ ದಿವಸ ತಾವೆಲ್ಲರೂ ಕೂಡ PUC ವ್ಯಾಸಂಗವನ್ನು ಮಾಡ್ತಿದ್ದೀರಾ. ತಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನ ನಾನು ಕೋರಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಬೋರ್ಡ್ ಎಕ್ಸಾಮ್ಸ್ನ ಬರೀಲಿಕ್ಕೆ ತಾವೆಲ್ಲರೂ ಕೂಡ ಹೋಗ್ತಾ ಇದ್ದೀರಾ. ಅದರಿಂದ ಇನ್ನೂ ಸಮಯ ಇದೆ, ಆದರೂ ಕೂಡ ಇವತ್ತಿನ ನಿಮಗೆ ಶುಭಾಶಯಗಳನ್ನ ಕೋರಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಇವತ್ತು ನಮಗೆ ವಿದ್ಯಾರ್ಥಿನಿಯರು ನಮಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಶಿರ್ಮಳ್ಳಿಯಿಂದ ನಮಗೆ ನಜನಗೂಡಿಗೆ ಬರಲಿಕ್ಕೆ ಬಸ್ಸನ್ನ ಕೊಡ್ತಾ ಇದೆ, ಸಮಸ್ಯೆ ಅನ್ನೋದ್ರ ಬಗ್ಗೆ ಹೇಳಿದ್ದೀರಾ. ನಾನು DC ಅವ್ರ ಹತ್ರ ಈಗಷ್ಟೇ ನಾನು ಮಾತನಾಡಿದ್ದೀನಿ. ಈ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತೇವೆ. ಜೊತೆಗೆ ಹೊರಳುವಾಡಿಯಲ್ಲೂ ಕೂಡ ಬಸ್ ಸೌಲಭ್ಯ ಬೇಕು ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸು ನಮಗೆ ವಿನಂತಿಯನ್ನು ಮಾಡಿದ್ದಾರೆ. ಈ ವಿಷಯದಲ್ಲೂ ಕೂಡ ನಾನು DC ಅವ್ರ ಹತ್ರ ಮಾತನಾಡಿ ಆದಷ್ಟು ಬೇಗ ಬಸ್ ಸೌಲಭ್ಯಗಳನ್ನ ಒದಗಿಸಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಪಡ್ತೇವೆ. ಒಟ್ಟಾರೆಯಾಗಿ ನಮ್ಮ ತಾಲೂಕಿಗೆ ಅನೇಕ ವಿದ್ಯಾಸಂಸ್ಥೆಗಳು ಇಲ್ಲಿ ಬಂದು ಬಂಡವಾಳವನ್ನು ಈಗ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು, PU ಕಾಲೇಜ್ಗಳು ಕೂಡ ಯಾವ ರೀತಿ ಈ ವಿದ್ಯಾಸಂಸ್ಥೆಗಳು, ಪ್ರೈವೇಟ್ ವಿದ್ಯಾಸಂಸ್ಥೆಗಳು ಏನು ಎಜುಕೇಷನನ್ನು ಅವರು ಕೊಡ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚಿನ ರೀತಿ ನಮ್ಮ ಸರ್ಕಾರಿ ಸಂಸ್ಥೆಗಳು ಕೂಡ ಇವತ್ತು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸನ್ನು ಔಟ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಅಂಥ ವಾತಾವರಣ ಇವತ್ತು ನಮ್ಮ ನಂಜನಗೂಡಿನಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಅನೇಕ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್ ಇಲ್ಲಿ ಬಂಡವಾಳವನ್ನು ಹೂಡಿಕೆಯನ್ನು ಮಾಡಿ ಇಲ್ಲಿ ಅವರು ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಇತ್ತು ಒಂದು RV ಸಂಸ್ಥೆ ಇತ್ತು. RV ಇಂಜಿನಿಯರಿಂಗ್ ಕಾಲೇಜು ಅಂತಂದರೆ ಒಂದು ಪ್ರತಿಷ್ಠೆ ಇರುವಂಥ ಒಂದು ಸಂಸ್ಥೆ. ಆಗೆಲ್ಲ ಇಂಜಿನಿಯರ್ಸ್ ಆಗಬೇಕು ಅಂತಂದರೆ RV ನಂಬರ್ 1 ಇತ್ತು. ಆ ಸಂಸ್ಥೆ ಇವತ್ತು ನಮ್ಮ ನಂಜನಗೂಡಿಗೆ ಬಂದು ಇಲ್ಲಿ ಅವರು ಒಂದು ಫುಲ್ ಫ್ಲೆಜ್ ಯೂನಿವರ್ಸಿಟಿಯನ್ನು ತಂದಿದೆ. ಈಗಾಗಲೇ ಅಡ್ಮಿಷನ್ಸ್ ಕೂಡ ಪ್ರಾರಂಭ ಆಗಿ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದೆ. ಅದರಿಂದ ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿಗೆ ಬಂದು ಅವರು ಸ್ಥಾಪನೆ ಇವತ್ತು ಮಾಡ್ತಾ ಇದ್ದಾರೆ. ಓವರಾಲ್ ಇವತ್ತು ದಿವಸ ನಂಜನಗೂಡು ಅಂತಂದರೆ ಒಂದು ಎಜುಕೇಷನಲ್ ಹಬ್ ಆಗಿ ಇವತ್ತು ಪರಿವರ್ತನೆ ಇವತ್ತು ಆಗ್ತಾ ಇದೆ. ಅದರಿಂದ ಸಹಜವಾಗಿ ತಮ್ಮ PU ಕಾಲೇಜು ಕೂಡ ಇವತ್ತು ಅತ್ಯುತ್ತಮವಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಇವತ್ತು ನಿಮಗೆ ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ, ಒಳ್ಳೆ ಪ್ರಾಂಶುಪಾಲ್ ಇದ್ದಾರೆ, ನಮ್ಮ ಕಮಿಟಿ ಉಪಾಧ್ಯಕ್ಷರು ಅವರು ಕೂಡ ಇರೋಂಥದ್ದು. ಅದರಿಂದ ಮುಂದಿನ ದಿನಗಳಲ್ಲಿ ನಿಮ್ಗೇನೇನು ಕೆಲಸಗಳಾಗಬೇಕು ಅಂತ ಹೇಳಿದ್ದಾರೆ ಅವನ್ನು ಕೂಡ ಹಂತವಾಗಿ ಮಾಡಿಕೊಟ್ಟು ಈ ಒಂದು ಕಾಲೇಜಿನ ಸಂಪೂರ್ಣವಾದಂಥ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಕೆಲಸವನ್ನು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ಇಷ್ಟನ್ನ ಹೇಳಿ ಈ ದಿವಸ ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇಲ್ಲಿ ನಿಂತು ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಕೂಡ ನಮಸ್ಕರಿಸಿ, ಜೊತೆಗೆ ಇವತ್ತು ಮಾಲಿನಿ ಮೇಡಮ್ ಅವ್ರದ್ದು ತುಂಬ ಒಂದು ಇಂಪಾರ್ಟೆಂಟ್ ಅಂಶವನ್ನು ಹೇಳೋದು. ಭಾಳಷ್ಟು ವಿದ್ಯಾರ್ಥಿಗಳು ನೀವು ನಾನು ಕ್ಯಾಚ್ ಮಾಡಿದ್ದ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂತಂದರೆ ಅವ್ರು ಹೇಳಿದಂಥದ್ದು ಇವತ್ತಿನ ಪ್ರಸ್ತುತ ವಾತಾವರಣಕ್ಕೆ, ಈ ಪ್ರಸ್ತುತ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳಿತ್ತು. ಅದರಲ್ಲಿ ಒಂದು ವಿಚಾರ ಡೋಪಮೈನ್ ಬಗ್ಗೆ ಅವ್ರು ಮಾತನಾಡೋದು. ಡೋಪಮೈನ್ ನಮ್ಮ ಬಾಡಿನಲ್ಲಿ ಅದು ನ್ಯಾಚುರಲಿ ಅಕರ್ ಆಗಬೇಕು, ನ್ಯಾಚುರಲಿ ಅದು ರಿಲೀಸ್ ಆಗಬೇಕು. ಆದರೆ ನಾವು ಈಗ ಅವ್ರು ಹೇಳೋದು ಫೋನನ್ನು ನಾವು ಯೂಸ್ ಮಾಡ್ತೀವಿ, ರೀಲ್ಸ್ ನೋಡ್ತೀವಿ, ಒಂದ್ರ ಮೇಲೆ ಒಂದು ರೀಲ್ಸ್ ನೋಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ಅವ್ರು ಹೇಳೋದು. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಅಟೆನ್ಷನ್ ಸ್ಪ್ಯಾನ್ ಇದರಲ್ಲಿ ಕಡಿಮೆ ಆಗುತ್ತೆ. ಈಗ ನೋಡಿ, ನಿಮಗೆ 1-2 ನಿಮಿಷ ಆಗಿದ ತಕ್ಷಣ ನಿಮಗೆ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತದೆ. ಈಗ ಇಲ್ಲಿ ಎಷ್ಟು ಜನ ಒಂದು ವಿಡಿಯೋ, ಒಂದು ಮೂವಿನ 3 ಗಂಟೆ ವಿಡಿಯೋನ ಎಷ್ಟು ಜನ ಒಂದೇ ಟೈಮಲ್ಲಿ ನೋಡ್ತೀರಾ? ನಿಮ್ಮ ಫೋನಲ್ಲಾಗಲಿ ಟ್ಯಾಬ್ನಲ್ಲಾಗಲಿ ಎಷ್ಟು ಜನ ನೋಡ್ತೀರಾ? ನಿಮಗೆ ನೋಡೋಕ್ಕೆ ಆಗೋದಿಲ್ಲ. 1 ನಿಮಿಷ 2 ನಿಮಿಷ ವಿಡಿಯೋ ನಿಮಗೆ ನೋಡಲಿಕ್ಕೆ ಈಗ ಆಗ್ತಾ ಇದೆ. ಅಟೆನ್ಷನ್ ಸ್ಪ್ಯಾನ್ ಅಷ್ಟು ಕಡಿಮೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಗಮನ ಹರಿಸಿ ಆ ಡೋಪಮೈನ್ ನ್ಯಾಚುರಲಿ ರಿಲೀಸ್ ಆಗಬೇಕು. ನೀವು ನಿಮಗೆ ಲೆಜರ್ ಟೈಮ್ನಲ್ಲಿ, ನಿಮಗೆ ಫ್ರೀ ದ ಟೈಮ್ನಲ್ಲಿ ದಯವಿಟ್ಟು ಎಕ್ಸಸೈಸ್ ಮಾಡಿ, ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡಿ, ಆಚೆ ಒಳ್ಳೆ ತಂಪಾದ ವಾತಾವರಣದಲ್ಲಿ ವಾಕಿಂಗ್ ಮಾಡಿ, ಇಂಥ ಕಾರ್ಯ ಚಟುವಟಿಕೆಗಳಲ್ಲಿ ತಾವನ್ನು ಕೂಡ ತೊಡಗಿಸ್ಕೊಡಿ. ಆಗ ಡೋಪಮೈನ್ ನ್ಯಾಚುರಲಿ ರಿಲೀಸ್ ಆಗ್ತದೆ. ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡಿಕೊಂಡು ರೀಲ್ಸ್ ನೋಡ್ಕೊಂಡು ಇತ್ತು ಅಂತಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತದೆ.
ಸಾಕಷ್ಟು ಇದರಿಂದ ಮೆಂಟಲ್ ಹೆಲ್ತ್ ಸಮಸ್ಯೆಗಳು ಕೂಡ ಆಗ್ತದೆ. ಆಂಗ್ಸೈಟಿ ಆಗಿರ್ಬೋದು, ಈ ಥರ ಸಮಸ್ಯೆಗಳು ನಿಮ್ಮಲ್ಲಿ ಆಗ್ತದೆ. ಅದರಿಂದ ದಯಮಾಡಿ ಈ ವಿಚಾರದ ಬಗ್ಗೆ ತಾವೆಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸಿ ತಾವು ನಿರ್ಧಾರವನ್ನು ತಗೊಬೇಕಾಗ್ತದೆ ಅನ್ನೋದ್ರ ಬಗ್ಗೆ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇಷ್ಟನ್ನ ಹೇಳಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಈ ದಿನದ ಶುಭಾಶಯಗಳನ್ನು ಕೋರ್ತಾ ವೇದಿಕೆಯ ಎಲ್ಲ ಗಣ್ಯರು ಕೂಡ ನಮಸ್ಕರಿಸಿ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿವಕುಮಾರ್ ಅವರಿಗೆ ದಯಮಾಡಿ 4 ಜನ ವೇದಿಕೆ ಮುಂಭಾಗಕ್ಕೆ ಬರಬೇಕು.